ನೋಡ್ಲಿಕ್ಕೆ ಬಂದ್ಬಿಟ್ಟಿದ್ದೀವಿ. ಕನ್ನಡದ ರಥದ ತಯಾರಿ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲೆ ಮತ್ತು ರಾಜ್ಯದ ಪದಾಧಿಕಾರಿಗಳು ಒಟ್ಟಿಗೆ ಬಂದು ಇದರಲ್ಲಿ ವೀಕ್ಷಣೆಯನ್ನು ಮಾಡಿದ್ವಿ. ಜೊತೆಗೆ ಸಿದ್ಧತೆಗಳು ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ನಾವು ನಮ್ಮ ಸ್ವಂತ ಕಣ್ಣಿನಿಂದ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀವಿ. ಸಿದ್ಧತೆಗಳು ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ತಾಯಿ ಭುವನೇಶ್ವರಿ, ಅದರ ಹಿಂದೆ ಕನ್ನಡದ ಜೀವನದಿಯಾಗಿರ್ತಕ್ಕಂತಹ ಕಾವೇರಿ, ನಾಲ್ವಡಿ ಕೃಷ್ಣರಾಜ ಒಡೆಯರವರು, ರಾಜ ಋಷಿಯಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಂಡ್ಯ ಜಿಲ್ಲೆಯ ನಿರ್ಮಾಣಕ್ಕೆ ಕಾರಣರಾಗಿರ್ತಕ್ಕಂಥವರು, ಭಾರತ ರತ್ನ ಸರ್ ವಿಶ್ವೇಶ್ವರಯ್ಯನವರು. ಅಂದರೆ ಅರ್ಥಪೂರ್ಣವಾಗಿ ಈ ರಥ ವಿನ್ಯಾಸಗೊಳ್ತಾ ಇದೆ. ಜೊತೆಗೆ ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಹೇಳ್ತಕ್ಕಂತಹದ್ದು ಸಹಿತ ಮಂಡ್ಯದ ವೈಶಿಷ್ಟ್ಯತೆ ಮತ್ತು ಕರ್ನಾಟಕದ ಹಿರಿಮೆ ಗರಿಮೆಯನ್ನು ತಿಳಿಸ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕನ್ನಡದ ಮಹಿಮೆಯನ್ನು, ಗರಿಮೆಯನ್ನು, ಕನ್ನಡತನವನ್ನು ತೋರಿಸ್ತಕ್ಕಂಥ ರಥವಾಗಿ ಇದು ಕನ್ನಡದ ಹೆಮ್ಮೆಯ ರಥ ಆಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದ್ಭುತವಾಗಿ ನಮ್ಮ ಅಭಿಲಾಷ್ ಅವರು ಮಾಡ್ತಾ ಇದ್ದಾರೆ. ಅಭಿಲಾಷ್ ಅವರಿಗೆ ಮತ್ತು ಅವರ ತಂಡದವರಿಗೆ ಬೆಳಗ್ಗೆಯಿಂದ ರಾತ್ರಿ ಹಗಲು ಇರಳು ಅನ್ನಲ್ದೆ, ಸಮಯವನ್ನು ನೋಡಲ್ದೆ, ಗಡಿಯಾರವನ್ನು ನೋಡಲ್ದೆ ಮಾಡ್ತಾ ಇರತಕ್ಕಂಥ ಅವ್ರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಆಡಳಿತದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀವಿ.